ಅದು ಬಹುಮನಿ ಸುಲ್ತಾನರು ಆಳ್ವಿಕೆ ನಡೆಸಿದಂತಹ ಐತಿಹಾಸಿಕ ಕೋಟೆ. ಅದನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಸರ್ಕಾರ ಮತ್ತು ಪುರಾತತ್ವ ಇಲಾಖೆಯ ಮೇಲಿದೆ. ಆದರೆ ಜಿಲ್ಲಾಡಳಿತ ಮಾತ್ರ ಸ್ವಲ್ಪನೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಕೋರ್ಟ್ ಆದೇಶಕ್ಕೂ ಕೂಡ ಇಲ್ಲಿ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಲಬುರಗಿ ಕೋಟೆ ಇದೊಂದು ಐತಿಹಾಸಿಕ ಹಾಗೂ ಪಾರಂಪರಿಕ ಕೋಟೆ. 1347ರಲ್ಲಿ ಬಹುಮನಿ ಸುಲ್ತಾನರು ನಿರ್ಮಿಸಿದ್ದ ಕೋಟೆ. ಆದರೆ ಬಹುಮನಿ ರಾಜರ ಆಳ್ವಿಕೆಯ ನಂತರ ಕಳೆದ ಹಲವು ವರ್ಷಗಳಿಂದ ಈ ಕೋಟೆಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನೂರಾರು ಜನ ವಾಸ ಮಾಡ್ತಿದ್ದಾರೆ. ಈ ಕೋಟೆಯೊಳಗೆ 62 ಮನೆಗಳನ್ನ ನಿರ್ಮಿಸಿಕೊಂಡಿದ್ರೆ ಕೋಟೆ ಸುತ್ತಮುತ್ತ 114 ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಕೋಟೆಯಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡ ಮನೆಗಳನ್ನ ತೆರವು ಮಾಡುವಂತೆ 2018ರಲ್ಲೇ ಕೋರ್ಟ್ಗೆ PIL ಸಲ್ಲಿಸಲಾಗಿತ್ತು. ಅಂದಿನ ನ್ಯಾಯಮೂರ್ತಿಗಳು ಕಾಲಮಿತಿಯೊಳಗೆ ಒತ್ತುವರಿ ತೆರವುಗೊಳಿಸಬೇಕೆಂದು ಆದೇಶಿಸಿದ್ರು. ಆದರೆ ಜಿಲ್ಲಾಡಳಿತ ಮಾತ್ರ ಕವಡೆ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ. ಇದರ ಮಧ್ಯೆ ವೋಟ್ ಬ್ಯಾಂಕ್ ಆಗಿ ಪಾಲಿಕೆ ವತಿಯಿಂದ ಅಲ್ಲಿನ ಮನೆಗಳಿಗೆ ವಿದ್ಯುತ್, ಕುಡಿಯುವ ನೀರು ಜೊತೆಗೆ ರಸ್ತೆ ಮತ್ತು ಚರಂಡಿ ಸೌಲಭ್ಯಗಳನ್ನು ಸಹ ಕಲ್ಪಿಸಿತ್ತು. ಹೀಗಾಗಿ ಸದ್ಯ ಮತ್ತೆ ಹೈಕೋರ್ಟ್ ಜಿಲ್ಲಾಡಳಿತಕ್ಕೆ ಚಾಟಿ ಬೀಸಿದ್ದು ಒತ್ತುವರಿ ತೆರವಿಗೆ ಕೊನೆ ಅವಕಾಶ ನೀಡಿದೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಹೈಕೋರ್ಟ್ ಪೀಠ ಮುಂದಿನ ವಿಚಾರಣೆಯ ಒಳಗೆ ತೆರವುಗೊಳಿಸುವಂತೆ ಸೂಚನೆ ನೀಡಿದೆ. 2024ರ ಜನವರಿ 11ಕ್ಕೆ ಮತ್ತೆ ಕೋರ್ಟ್ ವಿಚಾರಣೆ ಇದ್ದು, ಅಷ್ಟರಲ್ಲಿ ಅಕ್ರಮ ಒತ್ತುವರಿ ತೆರವುಗೊಳಿಸುವ ಅನಿವಾರ್ಯತೆ ಜಿಲ್ಲಾಡಳಿತಕ್ಕೆ ಎದುರಾಗಿದೆ. ಈ ಬಗ್ಗೆ ಹಿಂದೂಪರ ಸಂಘಟನೆಗಳು ಕೂಡ ತೆರವಿಗೆ ಆಗ್ರಹಿಸಿವೆ. ಕಾನೂನಾತ್ಮಕವಾಗಿ ಒಳಗಿರುವಂಥ ಅಕ್ರಮವಾಗಿರುವಂಥ ಎಲ್ಲ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಿ ಸರ್ಕಾರದಿಂದ ಅವರಿಗೂ ಕೂಡ ಮನೆಗಳು ಕಟ್ಟಿಸಿ ಸವಲತ್ತು ಮಾಡಿ ಕೊಡಲಿ. ಇಲ್ಲದೆ ಹೋದಲ್ಲಿ ಮುಂದಿನ ದಿನ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ಇಲ್ಲಿರುವ ಎಲ್ಲ ಸಂಘಟನೆಗಳು ಸೇರಿಕೊಂಡು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಅದೇನೇ ಇರಲಿ, ಕಲಬುರಗಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯದಿಂದ ಬಹುಮನಿ ಕೋಟೆ ಸಂಪೂರ್ಣ ಒತ್ತುವರಿಯಾಗಿದ್ದು ಮಾತ್ರ ದುರಂತವೇ ಸರಿ. ಇನ್ನಾದರೂ ಹೈಕೋರ್ಟ್ ಆದೇಶದ ಪ್ರಕಾರ ಜಿಲ್ಲಾಡಳಿತ ಕೋಟೆಯೊಳಗಿನ ಒತ್ತುವರಿಕೋರರನ್ನ ಹೊರಗೆ ಹಾಕುತ್ತಾ ಕಾದು ನೋಡಬೇಕಿದೆ. ಕಲಬುರಗಿ ಕೋಟೆಯೊಳಗಿನ ಮನೆಗಳನ್ನು ತೆರವುಗೊಳಿಸುವಂತೆ ಹೈಕೋರ್ಟ್ ಜಿಲ್ಲಾಡಳಿತಕ್ಕೆ ಪದೇ ಪದೇ ಸೂಚನೆಯನ್ನು ನೀಡ್ತಾ ಇದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಇದೀಗ ಹೈಕೋರ್ಟ್ ಮತ್ತೆ ಕೊನೆಯ ಚಾನ್ಸನ್ನು ಕಲಬುರಗಿ ಜಿಲ್ಲಾಡಳಿತಕ್ಕೆ ನೀಡಿರುವಂಥದ್ದು. ಆದಷ್ಟು ಬೇಗ ಏನು ಕೋಟೆಯೊಳಗಿರುವಂಥ ಮನೆಗಳನ್ನು ತೆರವುಗೊಳಿಸಿ ಪುರಾತತ್ವ ಇಲಾಖೆಗೆ ಇಡೀ ಕೋಟೆಯನ್ನು ನೀಡಿ ಅಭಿವೃದ್ಧಿಪಡಿಸುವಂತೆ ಸೂಚನೆಯನ್ನು ನೀಡಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ, ಯಾವಾಗ ಕೋಟೆ ಖಾಲಿ ಮಾಡಿಸುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್.